ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 34ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ, ನಾಳಿನ ದಿನವು ತನ್ನದ್ದನ್ನು ತಾನೇ ಚಿಂತಿಸಿಕೊಳ್ಳುವುದು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನ ಮುಂಜಾನೆ ವೇಳೆಯಲ್ಲಿ ಆತನು ತನ್ನ ವಾಗ್ದಾನದ ಮೂಲಕ ಈ ರೀತಿಯಾಗಿ ನಮ್ಮನ್ನ ಬಲಪಡಿಸುವವನಾಗಿದ್ದಾನೆ. ಏನೆಂದರೆ, ನಾಳಿನ ದಿನದ ಕುರಿತು ನೀವೇನ್ ಮಾಡಬೇಡಿರಿ, ಚಿಂತಿಸಬೇಡಿರಿ ಎಂದು ಆತನು ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಇವತ್ತು ನಮ್ಮ ಭವಿಷ್ಯತ್ತಿನ ಕುರಿತು ನಾವು ಇವತ್ತೇನ್ ಮಾಡುವವರಾಗಿದ್ದೇವೆ, ಚಿಂತಿಸುವವರಾಗಿದ್ದೇವೆ. ನನ್ನ ಮಕ್ಕಳ ಭವಿಷ್ಯತ್ತು ಏನಾಗ್ಲಿಕ್ಕಿದೆ ಮುಂದೆ ಅಂತೇಳಿ ನಾವು ಯೋಚನೆಯನ್ನ ಮಾಡುವವರಾಗಿದ್ದೇವೆ. ನನ್ನ ಮುಂದಿನ ದಿನಮಾನಗಳು ಯಾವ ರೀತಿಯಾಗಿ ನಡೀಲಿಕ್ಕಿದೆ ಅಂತೇಳಿ ನಾವು ಯೋಚನೆ ಮಾಡುವವರಾಗಿದ್ದೇವೆ. ಪ್ರೀತಿಯುಳ್ಳ ದೇವ ಜನರೇ, ಆವತ್ತಿನ ಕಾಟ ಆವತ್ತಿಗೆ ಸಾಕು ಅಂತಂದ್ರೆ ಆತನು ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ನಾಳಿನ ದಿನವು ತನ್ನದನ್ನ ಏನ್ ಮಾಡಿಕೊಳ್ಳುವಂತದ್ದಾಗಿದೆ, ಚಿಂತಿಸಿಕೊಳ್ಳುವಂತದ್ದಾಗಿದೆ. ನಾವು ನಾಳೆ ಕುರಿತು ಏನ್ ಮಾಡಬಾರದು, ಚಿಂತಿಸಬಾರದು. ನಮ್ಮ ಎಲ್ಲಾ ಜವಾಬ್ದಾರಿಗಳನ್ನ ಕರ್ತನ ಮೇಲೆ ಹಾಕಬೇಕು. ದೇವ್ರೆ, ನನ್ನ ಜೀವಿತದಲ್ಲಿ ಇರುವಂತಹ ಈ ಭೂಯಾತ್ರೆ ಚಿಂತೆಗಳನ್ನ, ಈ ಭೂಯಾತ್ರೆ ಆಲೋಚನೆಗಳನ್ನ ಕರ್ತನೆ ಎಲ್ಲವನ್ನ ನಿನ್ನ ಮೇಲೆ ನಾನು ವಹಿಸಿಕೊಡುವವನಾಗಿದ್ದೇನೆ. ಈ ಎಲ್ಲಾ ಭಾರವನ್ನ ನಿನ್ನ ಮೇಲೆ ನಾನು ಕೊಡುವವನಾಗಿದ್ದೇನೆ. ಕರ್ತನೆ, ಇದನ್ನ ನೀನು ವಹಿಸಿಕೊಂಡು ಹೋಗು. ಕರ್ತನೆ, ಇದನ್ನ ನೀನ್ ಮುಂದೆ ಸಾಗಿಸು ಎಂದು ಹೇಳುವಾಗ ಕರ್ತನಾತ್ಮನ ಅನುದಿನವೂ ನಮ್ಮನ್ನ ಏನ್ ಮಾಡುವನಾಗಿದ್ದಾನೆ, ನಡೆಸಿಕೊಂಡು ಹೋಗುವವನಾಗಿದ್ದಾನೆ. ಆತನ ಕೃಪಾ ವರಗಳು ಪ್ರತಿದಿನವೂ ಅದು ನಮ್ಮನ್ನ ಏನ್ ಮಾಡುವಂತದ್ದಾಗಿದೆ, ನಡೆಸುವಂತದ್ದಾಗಿದೆ. ದಿನವೂ ಅದು ನಮ್ಮನ್ನ ಹೊಸದಾಗಿ ಅದು ನಮ್ಮನ್ನ ನಡೆಸುವಂತದ್ದಾಗಿದೆ. ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ, ಅನೇಕ ಯೋಚನೆಗಳಲ್ಲಿ ನಾವು ಅದು ಹೋಗ್ತಾ ಇದ್ದೇವೆ. ನಾಳೆ ಹೊಂದಿಕೊಳ್ಬೇಕಾಗಿರುವಂತಹ ದೇವರ ಕೃಪಾ ವರಗಳನ್ನು ನಾವೇನ್ ಮಾಡ್ತಾ ಇದ್ದೇವೆ, ಯೋಚಿಸ್ತಾ ಇಲ್ಲ. ಈ ದಿನದಲ್ಲಿ ನಡೆದು ಹೋಗ್ತಾ ಇರುವಂತಹ ದೇವರ ಕೃಪೆನ ನಾವು ಇವತ್ತು ಯೋಚಿಸ್ತಾ ಇಲ್ಲ. ನಮ್ಮ ಜೀವಿತದಲ್ಲಿ ಇರುವಂತಹ ಅನೇಕ ಚಿಂತೆಗಳನ್ನ ನಾವು ಇವತ್ತು ದೊಡ್ಡದಾಗಿ ನೋಡ್ತಾ ಇದ್ದೇವೆ. ನಮ್ಮ ಜೀವಿತದಲ್ಲಿ ಇರುವಂತಹ ಪರಿಸ್ಥಿತಿಗಳನ್ನ ಇವತ್ತು ದೊಡ್ಡದಾಗಿ ನೋಡ್ತಾ ಇದ್ದೇವೆ. ಪ್ರೀತಿಯುಳ್ಳ ದೇವ ಜನರೇ, ಅದೆಲ್ಲವನ್ನು ಕರ್ತನ ಮೇಲೆ ವಹಿಸಿಕೊಡಬೇಕು. ದೇವರೇ, ನನ್ನ ಎಲ್ಲಾ ಚಿಂತೆಯನ್ನ ನಿನ್ನ ಮೇಲೆ ಹಾಕ್ತೇನೆ. ನಾಳೆ ಇರುವಂತಹ ನನ್ನ ಭವಿಷ್ಯತ್ತನ್ನ ನಿನ್ನ ಮೇಲೆ ಹಾಕ್ತೇನೆ. ನನ್ನ ಕುಟುಂಬದ ಕಾರ್ಯಗಳನ್ನು ನಿನ್ನ ಮೇಲೆ ಹಾಕ್ತೇನೆ. ಕರ್ತನೆ, ನಿನ್ನ ಕೃಪೆಯಿಂದ ನನ್ನನ್ನು ನಡೆಸು. ನಿನ್ನ ಕೃಪೆ ಪ್ರತಿದಿನವೂ ನನಗೆ ಒದಗಿ ಬರಲಿ ಎಂದು ಹೇಳುವಾಗ ಆತನು ಖಂಡಿತವಾಗಿ ತನ್ನ ಕೃಪೆಯಿಂದ ಆತನ ನಮ್ಮನ್ನು ನಡೆಸಿಕೊಂಡು ಹೋಗುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಹೋರಾಡ್ತಿರುವಂತಹ ಎಲ್ಲ ಸಂಗತಿಗಳನ್ನ ಆತನು ಮಾರ್ಪಡಿಸಿಬಿಟ್ಟು ನಮ್ಮ ಜೀವಿತವನ್ನ ಸಮಾಧಾನವಾಗಿ ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆದುದರಿಂದ ನಮ್ಮ ಎಲ್ಲಾ ಚಿಂತ ಭಾರವನ್ನ ದೇವರ ಮೇಲೆ ವಹಿಸಿಕೊಟ್ಟು ನಾವು ಚಿಂತೆ ಇಲ್ಲದವರಾಗಿ ನಡೆದುಕೊಳ್ಳಬೇಕು. ಆತನು ನಮ್ಮನ್ನ ಬಲಪಡಿಸಿ ಒಂದು ಸಮಾಧಾನವಾಗಿ ನಡೆಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಲ್ಲಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ಅಪ್ಪ, ನಿನ್ನ ಜನರು ನಾಳಿನ ಕುರಿತು ಚಿಂತೆಯನ್ನ ಮಾಡುತ್ತಾ ಇರುವಾಗ ಆ ಚಿಂತೆಗಳನ್ನ ಎಲ್ಲವನ್ನ ಮಾರ್ಪಡಿಸಿ ಒಂದು ಸಂತೋಷವನ್ನು ಉಂಟು ಮಾಡಿ ಸಮಾಧಾನವಾಗಿ ನಡೆಸು. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.